व्यासाय भवनाशाय शेषाय प्रकाशये विद्याय शुद्धविद्याय मध्वाय च नमो नमः। तपोविद्या विरक्त्या सद्गुणमुखकरानहम् आदिरात्रिगुरुं वन्दे हयग्रीवदयाश्रया। श्रीगुरुभ्यो नमः। सकल ಸಾಧಕರು ಕೂಡ ಸಕಲ ವೈಷ್ಣವರು ಕೂಡ ಪ್ರತಿನಿತ್ಯವೂ ಕೂಡ ಸ್ಮರಣೆ ಮಾಡಬೇಕಾದಂಥ ವ್ಯಕ್ತಿ ಯಾರಾದರೂ ಇದ್ದರೆ ಅದು ಮಾಧುರು ಇದ್ದರು ಅಂತ ಹೇಳುವುದು. ಸಾಧಕ ಪ್ರಪಂಚಕ್ಕೆ ಅವರು ಮಾಡಿದ ಉಪಕಾರ ಉಂಟಲ್ವಾ ಅದು ಬಹಳ ದೊಡ್ಡದು. ಒಬ್ಬ ಸಾಧಕರಾದರೂ ಹೇಗೆ ಸಾಧನೆ ಮಾಡಬೇಕು, ಹೇಗೆ ಬದುಕಬೇಕು, ಹೇಗೆ ಅನುಸಂಧಾನ ಮಾಡಬೇಕು ಅಂತ ಈ ಅನುಸಂಧಾನ ಪ್ರಪಂಚಕ್ಕೆ ಒಂದು ಹೊಸ ಕೊಡುಗೆಯನ್ನು ಕೊಟ್ಟು ಬಿಟ್ಟಿದ್ದೀವಿ. ಅವರ ಆ ಗ್ರಂಥಗಳೇ ಹಾಗೆ, ಪ್ರತಿಯೊಂದು ಗ್ರಂಥಗಳು ಕೂಡ ಅಂತಹ ಅದ್ಭುತವಾದ ಪ್ರಮೇಯಗಳನ್ನು ನಮ್ಮನ್ನು ತಂದಿಡುತ್ತದೆ. ಬಹುಶಃ ನಾವು ಏನಾದರೂ ಇವರ ಗ್ರಂಥಗಳನ್ನ ಅಧ್ಯಯನ ಮಾಡದೇ ಹೋದರೆ ಒಂದು ನಮ್ಮ ಸಾಧನೆಗೆ ದೊಡ್ಡ ಕೊರತೆ ಏನು ಹೇಳ್ಬೋದು, ಅದು ಸಾಧನೆ ಕೂಡ ಆಗುವುದಿಲ್ಲ. ಇಂತಹ ಮಹನೀಯರ ಅವತಾರ ಆದರಿಂದಲೇ ನಮ್ಮಂತಹ ಸಾಧನೆಯನ್ನು ಮಾಡಬೇಕು ಅಂತ ಇಚ್ಛೆ ಉಳ್ಳ ವ್ಯಕ್ತಿಗಳು ನಾವು ಸಾಧನೆ ಮಾಡ್ತಾ ಇದ್ದೇವೆ ಅಂತ ನಮಗೊಂದು ಇಚ್ಛೆ ಇದೆ ಅಷ್ಟೇ, ಅದು ಆಗ್ತಾ ಇದೆಯಲ್ಲೋ ಗೊತ್ತಿಲ್ಲ ಅಂತವರಿಗೆ ಒಂದು ಸಾಧನೆಯ ದಾರಿ ಕಂಡು ಹಾಗೆ ಆಗ್ತದೆ. ಈ ನಮ್ಮ ಕಲಿಯುಗದಲ್ಲಿ ನಾವು ನಾನಾ ರೀತಿಯಾದಂತಹ ಸಮಸ್ಯೆಗಳಿಗೆ ಒಳಗಾಗ್ತೇವೆ. ಈ ಸಮಸ್ಯೆಯ ಮಧ್ಯೆ ನಾವು ಕಲಿಯುಗದಲ್ಲಿ ಹೇಗೆ ಬದುಕಬೇಕು, ಹೇಗೆ ಸಾಧನೆ ಮಾಡಬೇಕು. ಈ ಭಾಗವತದಲ್ಲಿ ಬರುವಂತಹ ಒಂದು ಪ್ರಸಂಗ, ಸಜ್ಜನರಿಗೆ ದ್ರೋಹವನ್ನು ಮಾಡಬಾರದು ಅಂತ, ಜ್ಞಾನಿಗಳು ಯಾರಿದ್ದಾರೋ ಅಂತವರಿಗೆ ದ್ರೋಹವನ್ನು ಮಾಡಬಾರದು ಅಂತ ಶಾಸ್ತ್ರಗಳು ಹೇಳ್ತಾ ಉಂಟು. ಹಾಗಾದರೆ ಒಂದು ವೇಳೆ ನಮ್ಮಿಂದ ಜ್ಞಾನಿಗಳು ಅಂತ ಅನಿಸಿಕೊಂಡವರಿಗೆ ಅಪಚಾರ ಆದರೆ ಏನು ಮಾಡಬೇಕು? ಈ ಪ್ರಸಂಗವನ್ನು ವಿಷ್ಣು ತೀರ್ಥರು ಅದಕ್ಕೆ ಒಳ್ಳೆಯ ರೀತಿಯಲ್ಲಿ ವ್ಯಾಖ್ಯಾನ ಮಾಡ್ತಾರೆ. ರಘುಗಣ ರಾಜ ಜಡಭರತನಿಗೆ ಅವಮಾನವಾಗಿ ಮಾತನಾಡಿದಾಗ ಆ ಜಡಭರತನ ಆ ಉಪದೇಶವನ್ನು ಕೇಳಿದಾಗ ರಘುಗಣ ರಾಜ ಹೇಳಿದಂತಹ ಮಾತನ್ನು ಉಲ್ಲೇಖಿಸ್ತಾರೆ. ನಾಹಂ ಶಂಕಿ ಸುರರಾಜ ವಜ್ರಾತ್ ನಕ್ಷಶೂಲ ನಯಮಸ್ತ ದಂಡ ನಾನಿನರಕ ಸೋಮಾನಿಲ ವಿತ್ತಶಾಪ ಶಂಕೆ ವೃಷಂ ಬ್ರಹ್ಮಕುಲಾವಮಾನ. ನಾನು ಇಂದ್ರನ ವಜ್ರಾಯುಧಕ್ಕೂ ಕೂಡ ಹೆದರುವವನಲ್ಲ, ಇನ್ನು ರುದ್ರನ ಶೂಲಕ್ಕೂ ನಾನು ಕೂಡ ಭಯವನ್ನು ಪಡುವವನಲ್ಲ, ಯಮನ ದಂಡಕ್ಕೂ ಕೂಡ ಭಯ ಪಡುವವನಲ್ಲ, ಅಗ್ನಿ ಮೊದಲಾದ ದಿಕ್ಪಾಲ ದೇವತೆಗಳ ಅಸ್ತ್ರಕ್ಕೂ ನಾನು ಭಯ ಪಡುವವನಲ್ಲ. ಇನ್ನೇನಾದರೂ ನನ್ನ ಜೀವನದಲ್ಲಿ ನಾನು ಭಯ ಪಡುವುದು ಅಂತಿದ್ರೆ ಅದು ಬ್ರಹ್ಮಜ್ಞಾನಿಗಳ ಅವಮಾನಕ್ಕೆ ಮಾತ್ರ. ಹಾಗಾಗಿ ಯಾರಿಗೆ ಹೆದರದೇ ಇದ್ರೂ ಕೂಡ ಬ್ರಹ್ಮಜ್ಞಾನಿಗಳಿಗೆ ಎಂದಿಗೂ ಕೂಡ ಅವಮಾನವನ್ನು ಮಾಡಬೇಡಿ. ಹಾಗಾಗಿ ನಾನು ಇವತ್ತು ನಿಮ್ಮ ಮುಖದಿಂದ ಇಂತಹ ಈ ಉಪದೇಶವನ್ನು ಕೇಳ್ತಾ ಇದ್ದೀನಿ. ನೀವ್ಯಾರು ಬ್ರಹ್ಮಜ್ಞಾನಿಗಳಿರಬೇಕು, ನಿಮ್ಮಂತಹ ಬ್ರಹ್ಮಜ್ಞಾನಿಗಳಿಗೆ ಅವಮಾನವನ್ನು ಮಾಡಿದ್ದೇನೆ, ನಾನು ಇದಕ್ಕೆ ಬಹಳ ಹೆದರುತ್ತಾ ಇದ್ದೇನೆ ಅಂತ ಹೇಳಿ ರಘುಗಣ ಮಹಾರಾಜ ಹೇಳುವಂತಹ ಮಾತು. ಸರಿ, ಹಾಗಾದರೆ ನಾವು ಇಂತಹ ಈ ಅಪಚಾರಗಳನ್ನು ನಾವೆಲ್ಲ ಮಾಡ್ತಾ ಇರ್ತೇವೆ. ಲೋಕದಲ್ಲಿ ಬಹಳ ಮಂದಿ ಇದ್ದಾರೆ, ನಾವೇ ತಿಳಿದುಕೊಂಡವರು ಅಂತ ಅಂದುಕೊಂಡು ಅನೇಕ ಜನ ಸಜ್ಜನಿಗೆ ದ್ರೋಹವನ್ನು ಮಾಡ್ತಾ ಇರ್ತಾರೆ. ಲೋಕದಲ್ಲಿ ನೋಡ್ಲಿಕ್ಕೆ ಹೇಗಿರ್ತಾರೆ ಅಂತ ಗೊತ್ತಿರುವುದಿಲ್ಲ. ಈ ಒಂದು ಲೋಕದಲ್ಲಿ ನಮಗೆ ಕಾಣುವಂತಹ ಕ್ಷುಲ್ಲಕವಾದ ವಿಚಾರವನ್ನು ಇಟ್ಕೊಂಡು ಅಂತಹ ನಿಂದನೆಯನ್ನು ಮಾಡ್ತಾರೆ. ಗೊತ್ತಿದ್ದು ಮಾಡುವಂತಹ ಅಪರಾಧಗಳು ಬೇರೆ, ಗೊತ್ತಿಲ್ಲದೆಯೂ ನಮ್ಮಿಂದ ಕೆಲವೊಮ್ಮೆ ಅಪರಾಧಗಳು ಆಗಬಹುದು. ಅಷ್ಟು ಮಾತ್ರವಲ್ಲ, ಒಂದು ಈಗ ಒಬ್ಬರಿಗೆ ಅಪಚಾರ ಆಗ್ತಾ ಇದ್ದಾಗ, ಒಬ್ಬ ವ್ಯಕ್ತಿಯನ್ನು ನಿಂದನೆ ಮಾಡ್ತಾ ಇದ್ದಾಗ ಆ ನಿಂದನೆಯನ್ನು ಕೇಳಿಸಿಕೊಂಡ ವ್ಯಕ್ತಿಗೂ ಕೂಡ ಪಾಪ ಉಂಟು ಅಂತ ಹೇಳ್ತಾರೆ. ಹಾಗಾದ್ರೆ ಇಷ್ಟೆಲ್ಲ ಅಪರಾಧಗಳನ್ನ ಅಪಚಾರಗಳನ್ನ ನಮ್ಮ ಜೀವನದಲ್ಲಿ ನಾವು ಒಂದಲ್ಲ ಒಂದು ರೀತಿಯಿಂದ ಮಾಡ್ತಾ ಇರ್ತೇವೆ. ಸಾಕ್ಷಾತ್ತಾಗಿ ನಾವು ಮಾಡದೇ ಹೋದರೂ ಕೂಡ ಈ ಪರೋಕ್ಷವಾಗಿ ಆದರೂ ಇನ್ನೊಂದು ದೃಷ್ಟಿಯಿಂದಾದರೂ ಕೂಡ ನಾವು ಅಪಚಾರವನ್ನು ಮಾಡುವ ಸಂಭವವು ನಮ್ಮ ಜೀವನದಲ್ಲಿ ಉಂಟು. ಇಂತಹ ಅಪಚಾರಗಳಾದರೆ ಏನಾಗುತ್ತೆ ಪರಿಣಾಮ ಅಂತ ಅದಕ್ಕೆ ಅರಣ್ಯಕಾಚಾರ್ಯರೇ ಅದಕ್ಕೆ ವ್ಯಾಖ್ಯಾನದಲ್ಲಿ ಹೇಳ್ತಾರೆ. ಆಯುವು ಶ್ರಿಯಂ ಯಶೋ ಧೈರ್ಯಂ ಲೋಕಾನ್ ಆಶ್ರಯಮಚ ಹಂತ್ಯ ಶ್ರೇಯಾಂ ಸರ್ವಾಣಿ ಪುಂಸೋ ಮಹರ್ದಕ್ರಮಃ. ಇಂತಹ ಮಹಾತ್ಮರ ಅಪಚಾರವನ್ನು ಮಾಡಿದರೆ ನಮ್ಮ ಆಯಸ್ಸು, ಸಂಪತ್ತು, ಶ್ರೇಯಸ್ಸು, ಧೈರ್ಯ ಎಲ್ಲವೂ ಕೂಡ ನಾಶವಾಗಿ ಹೋಗ್ತದೆ. ಹಾಗಾಗಿ ಮಹಾತ್ಮರ ನಿಂದನೆಯನ್ನು ಮಾಡಬೇಡಿ, ಸಜ್ಜನರ ವಿರೋಧವನ್ನು ಮಾಡಬೇಡಿ ಇಂಥ ಎಚ್ಚರಿಕೆಯನ್ನು ನೀಡುತ್ತಾರೆ.
ಹಾಗಾದರೆ ಇದಕ್ಕೆ ಪರಿಹಾರ ಏನು? ಒಂದಲ್ಲ ಒಂದು ರೀತಿ ನಾವು ಮಾಡ್ತಾ ಇದ್ದೇವೆ, ಈ ಅಪಚಾರವನ್ನು ಮಾಡ್ತಾ ಇದ್ದೇವೆ. ಈ ಅಪಚಾರಕ್ಕೆ ಪರಿಹಾರ ಏನಾದರೂ ಉಂಟ ಹೇಳಿ ಅದಕ್ಕೂ ಪರಿಹಾರವನ್ನ ತೋರಿಸಿಕೊಡ್ತಾರೆ. ಭಾಗವತದ ಶ್ಲೋಕವನ್ನೇ ಉಲ್ಲೇಖ ಮಾಡಿ ತೋರಿಸಿಕೊಡ್ತಾರೆ. ಅರಣ್ಯಕಾರ್ಯ ಇದನ್ನೆಲ್ಲ ಆಚಾರ್ಯ ಹೇಳಿರ್ತಾರೆ. ನಮ್ಮದೊಂದು ಸಣ್ಣ ವಿಷ್ಣು ತೀರ್ಥರ ಮುಂದೆ ಅನುವಾದ. ನಮೋ ಮಹಭ್ಯೋ ಅಸ್ತು ನಮಃ ಶಿಶುಭ್ಯೋ ನಮೋ ಯುವಭ್ಯೋ ನಮಃ ಆವಟುಭ್ಯಃ ಯೇ ಬ್ರಾಹ್ಮಣಾಗ ಅವಧೂತಲಿಂಗ ಚರಂತಿ ತೇಭ್ಯ ಶಿವಮಸ್ತು ರಾಜ್ಯಾಂ. ನಮೋ ಮಹಭ್ಯಃ. ಈ ಲೋಕದಲ್ಲಿ ಮಹಾತ್ಮರನ್ನು ಧರಿಸಿಕೊಂಡವರು ಯಾರಿದ್ದರು ಅವರಿಗೆ ನಮಸ್ಕಾರ, ಯುವಕರಿಗೆ ನಮಸ್ಕಾರ, ಶಿಶುಗಳಿಗೆ ನಮಸ್ಕಾರ, ಒಟುಗಳಿಗೆ ನಮಸ್ಕಾರ ಅಂತ ಹೇಳಿ ಈ ರೀತಿಯ 4 ವಿಧದ ಪುರುಷರಿಗೆ ದೇವತೆಗಳಿಗೆ ನಮಸ್ಕಾರ ಅಂತ ಹೇಳಿ ಇದಕ್ಕೆ ಅನೇಕಾಚಾರ್ಯರು ಬಹಳ ವಿಸ್ತಾರವಾದ ವ್ಯಾಖ್ಯಾನ ಮಾಡ್ತಾರೆ. ಅಷ್ಟು ವ್ಯಾಖ್ಯಾನವನ್ನು ನೋಡಲಿಕ್ಕಾಗುವುದಿಲ್ಲ. ಯೇ ಬ್ರಾಹ್ಮಣ ಅವಧೂತಲಿಂಗ ಚರಂತಿ ತೇಭ್ಯ ಶಮಸ್ತು ರಾಜ್ಯ. ಈ ಒಂದು ಭೂಮಿಯಲ್ಲಿ ಯಾರು ಅವಧೂತರಂತೆ ಬ್ರಹ್ಮಜ್ಞಾನಿಗಳು ತಿರುಗ್ತಾ ಇದ್ದರು ಅವರಿಗೂ ನಮಸ್ಕಾರ ಅಂತ ಈ ರೀತಿಯಾಗಿ ಚಿಂತನೆಯನ್ನು ಮಾಡಿದರೆ, ಪ್ರಾರ್ಥನೆಯನ್ನು ಭಗವಂತನಿಗೆ ಸಲ್ಲಿಸಿದರೆ, ತಿಳಿಯದೇ ಮಾಡಿದ್ದಂತಹ ಏನಾದರೂ ಅಪಚಾರಗಳಿದ್ದರೆ ಅದು ಪರಿಹಾರ ಆಗ್ತದೆ ಅಂತ ಹೇಳಿ ನಮಗೆ ಒಂದು ಸುಲಭವಾದದಾಗಿ ತೋರಿಸಿಕೊಟ್ಟು ನಾವಿಲ್ಲಿ ಹೇಗೆ ಚಿಂತನೆ ಮಾಡಬೇಕು? ನಮೋ ಮಹದ್ಭ್ಯ. ಮಹತ್ತಾದವನು ಯಾರು? ಮಹತೋ ಮಹೀಯಾನು ಅಂತೇಳಿ ಆ ಮಹತ್ತಾದವರು ಪರಮಾತ್ಮ. ಪರಮಾತ್ಮನಿಗೆ ನಮಸ್ಕಾರ ಅಂತ ಹೇಳಿದರು. ಆ ನಂತರದಲ್ಲಿ ನಮೋ ಯುವಭ್ಯ. ಪರಮಾತ್ಮನ ನಂತರದಲ್ಲಿ ಇರುವವರು ಯಾರು ಹೇಳಿದರೆ ಬ್ರಹ್ಮ ಮೊದಲಾದಂತಹ ಎಲ್ಲ ತ್ರಿದೇವತೆಗಳು, ಅವರಿಗೆ ನಮಸ್ಕಾರ ಅಂತ. ನಮ ಶಿಶುಭ್ಯ ನಮ ಆವಟುಭ್ಯ. ಬ್ರಹ್ಮ ವಾಯು ಮೊದಲಾದ ಆ ಋತುಗಳ ನಂತರದಲ್ಲಿ ಬರುವವರು ರುದ್ರ ಮೊದಲಾದ ದೇವತೆಗಳು, ಅವರಿಗೆ ನಮಸ್ಕಾರ. ನಮ ಶಿಶುಭ್ಯ. ಶಿಶುಗಳು ಯಾರು ಅಂತ ಕೇಳಿದರೆ ಇಂದ್ರ ಮೊದಲಾದ ದೇವತೆಗಳು ಅಂತ ಹೇಳಿ ಹೀಗೆ ಕ್ರಮವಾಗಿ ಈ ಎಲ್ಲ ದೇವತೆಗಳಿಗೆ ನಮಸ್ಕಾರವನ್ನು ಪ್ರಾರ್ಥನೆಯನ್ನು ಸಲ್ಲಿಸಿದರೆ, ಅವರ ಮೂಲಕ ಭಗವಂತನಿಗೆ ನಾವು ಪ್ರಾರ್ಥನೆಯನ್ನು ಸಲ್ಲಿಸಿದರೆ ಈ ನಮ್ಮ ಈ ಎಲ್ಲ ಅಪಚಾರದ ಪಾಪಗಳು ಪರಿಹಾರವಾಗ್ತದೆ ಅಂತ ಹೇಳ್ತಾರೆ. ಇಲ್ಲಿ ಮತ್ತೆ ವ್ಯಾಖ್ಯಾನವನ್ನು ಮಾಡಬೇಕಾದ್ರೆ ಬಹಳ ಶುದ್ಧವಾಗಿ ನಿರೂಪಣೆ ಮಾಡ್ತಾರೆ. ಈ ಮಹಾತ್ಮರು ಅಂದರೆ ಯಾರು? ಮಹಾತ್ಮರು ಅಂತಂದ್ರೆ ಕೇವಲ ವಯಸ್ಸಿನಿಂದ ವೃದ್ಧರಂತ ಅನಿಸಿಕೊಂಡಿದ್ದಾರೆ ಅವರು ಮಹಾತ್ಮರು ಅಂತ ಅರ್ಥ ಅಲ್ಲ. ಏಕ ಬ್ರಹ್ಮ ಸಾಕ್ಷಾತ್ಕಾರವಂತಹ ಬ್ರಹ್ಮನನ್ನು ಯಾರು ಸಾಕ್ಷಾತ್ಕಾರಪಡಿಸಿಕೊಂಡಿದ್ದಾರೆ ಅವರು ಮಹಾತ್ಮರು ಅಂತ ಅರ್ಥ. ಅವರಿಗೆ ದೇಹಾಭಿಮಾನ ಇರಬಾರದು, ನಾನು ನನ್ನದು ಹೇಳೋದು ಅಭಿಮಾನಗಳು ಇರಬಾರದು. ಅಷ್ಟು ಮಾತ್ರವಲ್ಲ, ಮಹಾತ್ಮರನ್ನು ತರಿಸಿಕೊಂಡವರು ಹೇಗಿರ್ತಾರೆ? ಅವರು ಬಹಳ ಒಳ್ಳೆಯ ವಿಶೇಷಣವನ್ನು ಹೇಳಿ ಹೇಳ್ತಾರೆ. ಸಾಮಾನ್ಯವಾಗಿ ನಮ್ಮಲ್ಲಿ ದೊಡ್ಡವರು ಅಂತ ಅನಿಸಿಕೊಂಡಾಗ ಸ್ವಾಮಿಗಳು ಅಂತ ಹೇಳ್ತಾರೆ. ಸ್ವಾಮಿಗಳು ಅಂತಂದಾಗ ಅವರಿಗೆ ನಮಸ್ಕಾರ ಮಾಡಬೇಕು ಅಂತ ನಮ್ಮಲ್ಲಿ ಲೋಕದಲ್ಲಿ ಭಾವನೆ. ಅವರಲ್ಲಿ ದಂಡ, ಕಮಂಡಲು, ಕಾಷಾಯ ವಸ್ತ್ರ ಎಲ್ಲವನ್ನು ಧರಿಸಿದ್ದವರು ಲೋಕದಲ್ಲಿ ಸನ್ಯಾಸಿಯತಿ ಅಂತ ಅನಿಸಿಕೊಳ್ತಾರೆ ಅಂತ ಇವರು ಹೇಳ್ತಾರೆ. ವಿಗತ ವಂದ್ಯತಾ ಪ್ರಯೋಜಕ ದಂಡ ಕಮಂಡಲು ಪೂರ್ವಕ ಚಿನ್ನ ವಿಶೇಷ. ಅಂದ್ರೆ ನಮಸ್ಕಾರಕ್ಕೆ ಯೋಗ್ಯವಾದಂತಹ ಈ ಚಿಹ್ನೆಗಳೆಲ್ಲ ಏನುಂಟು, ಈ ದಂಡ ಕಮಂಡಲು ಈ ಚಿಹ್ನೆಗಳೆಲ್ಲ ಏನುಂಟು, ಇದೆಲ್ಲ ಇಲ್ಲದೇ ಇದ್ದವರು ತತಃ ಏವ ವಿಗತ ವಂದ್ಯತಾ ಅತಃ ಏವ ಸಾಧಾರಣೈ ಅನವಧಾರಣೈ ಸ್ವರೂಪ. ಹಾಗಾಗಿ ಸಾಧಾರಣರಿಗೆ ಇವರು ನಮಸ್ಕಾರಕ್ಕೆ ಯೋಗ್ಯರು ಅಂತ ಗೊತ್ತೇ ಆಗೋದಿಲ್ಲ. ನೋಡಿ ಇಷ್ಟು ಆಶ್ಚರ್ಯ. ನಾವು ಇಷ್ಟು ಜನರಿಗೆ ಅಪಚಾರ ಮಾಡಿರಬಹುದು. ಈ ಹಾದಿ ಬೀದಿಯಲ್ಲಿ ಹೋಗುವಂತಹ ಒಬ್ಬ ಸಾಮಾನ್ಯ ವ್ಯಕ್ತಿಯಲ್ಲಿ ಕೂಡ ಏನೋ ಒಂದು ಅದ್ಭುತವಾದ ಶಕ್ತಿ ಇರಬಹುದು ಅಂತ ನಾವು ಚಿಂತನೆ ಮಾಡಬೇಕು. ಹಾಗಾಗಿ ಒಬ್ಬ ವ್ಯಕ್ತಿಯ ಬಗ್ಗೆ ನಾವು ತಪ್ಪಾಗಿ ಮಾತನಾಡಲಿಕ್ಕೆ ಏನಾದ್ರು ನಿಂದನೆ ಮಾಡಲಿಕ್ಕೂ ನಾವು ಯೋಚನೆ ಮಾಡಿ ಮಾತನಾಡಬೇಕು. ಹಾಗೆ ಸುಮ್ಮನೆ ನಾವು ಅಪಚಾರದ ಮಾತನಾಡಿಬಿಟ್ರೆ ಎಂತಹ ಅನರ್ಥಕ್ಕೆ ಗುರಿಯಾಗಬಹುದು ಅಂತ ಈ ವಾಕ್ಯಗಳನ್ನು ನೋಡುವಾಗ ನಮಗೆ ಭಯ ಆಗ್ತದೆ. ಮತ್ತೆ ಹೇಳ್ತಾರೆ ವಯಸ್ಸ ಮಹಾಭ್ಯ ಧ್ವನಿಪಾಲಿತಾನಿ ಲಕ್ಷಿತೇಭ್ಯಃ ನಮಃ ಅಸ್ತು. ನ ಕೇವಲ ವೃದ್ಧೇಭ್ಯಃ ಕಿಂ ನಾಮ ವೃದ್ಧಾನಾಂ ಆರಭ್ಯ ಶಿಶುಪರ್ಯಂತಮಪಿ ಸೂಚನ ಆಂಗ್ಲಯೋಗ ಆವಟುಭ್ಯಃ ಅಂತ ಹೇಳಿದ್ರಿಂದ ಕೇವಲ ವೃದ್ಧರಿಗೆ ಮಹಾತ್ಮರಿಗೆ ಮಾತ್ರ ನಮಸ್ಕಾರ ಅಲ್ಲ, ಶಿಶುಪರ್ಯಂತವಾಗಿ ಎಲ್ಲರಿಗೂ ಕೂಡ
ನಮಸ್ಕಾರವನ್ನು ಮಾಡಬೇಕು. ಅಂದರೆ ಅವರಲ್ಲಿ ಕೂಡ ಭಗವತ್ ತತ್ವವನ್ನು ಭಗವತ್ ತತ್ವವನ್ನು ಚಿಂತನೆ ಮಾಡಬೇಕು ಅಂತ ಹೇಳಿ ಹೀಗೆ ಈ ರೀತಿಯಾಗಿ ಚಿಂತನೆಯನ್ನು ಮಾಡಿದರೆ ನಮಗೆ ಗೊತ್ತಿಲ್ಲದೆ ಆದಂತಹ ಮಹಾತ್ಮರ ಅಪಚಾರ ಅದು ಪರಿಹಾರವಾಗ್ತದೆ ಅಂತ ನೋಡಿ. ಸಾಮಾನ್ಯ ವ್ಯಕ್ತಿಗಳು ಹೀಗೆ ಮಾಡಬೇಕು. ಸಾಮಾನ್ಯ ವ್ಯಕ್ತಿಗಳು ಮಾತ್ರವಲ್ಲ, ಲೋಕದಲ್ಲಿ ಇಂದ್ರಾದಿ ದೇವತೆಗಳೇ ಈ ರೀತಿಯಾದ ಚರ್ಯೆಯನ್ನ ಪಾಲಿಸ್ತಾ ಇದ್ದಾರೆ. ಇಂದ್ರದೇವರು ಕೂಡ ಅಹಲ್ಯೆಗೆ ಆದ ಅಪಚಾರಕ್ಕೆ ಪಶ್ಚಾತ್ತಾಪದಿಂದಾಗಿ ಸ್ವರ್ಗಲೋಕದಲ್ಲಿ ಪ್ರತಿನಿತ್ಯ ಅವರು ಭಗವಂತನ ತಪಸ್ಸು ಮಾಡ್ತಾ ಇದ್ದಾರಂತೆ. ಸ್ವಾಮಿ ಅಹಲ್ಯೆಗೆ ಯಾವಾಗ ಉದ್ಧಾರ ಮಾಡ್ತೀವಿ ಹೇಳು ಹೇಳಿ ತಪಸ್ಸು ಮಾಡ್ತಾ ಇದ್ದಾರಂತೆ. ಸಾಕ್ಷಾತ್ ಇಂದ್ರದೇವರೇ ಆ ರೀತಿಯ ತಪಸ್ಸನ್ನು ಮಾಡ್ತಾ ಇದ್ದಾರೆ. ದಕ್ಷಯಜ್ಞ ಪ್ರಕರಣದಲ್ಲಿಯೂ ಕೂಡ ಹಾಗೆ ಆ ರುದ್ರದೇವರಿಗೆ ಆದ ಅಪಚಾರದಿಂದಾಗಿ ದಕ್ಷ ಪ್ರಜಾಪತಿ ಮಾತ್ರ ಅಪಚಾರವನ್ನು ಮಾಡಿದ್ದಲ್ಲ, ಅಲ್ಲಿ ಇದ್ದವರು ಎಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯಿಂದ ಅವರು ಸಾಕ್ಷಿಯಾಗೋದ್ರಿಂದ ಅವರಿಗೂ ಕೂಡ ಆ ಅಪಚಾರದ ದೋಷ ಬಂತು. ಹಾಗಾಗಿ ನಾವು ಪರೋಕ್ಷವಾಗಿ ಆದರೂ ಅಪಚಾರದಲ್ಲಿ ಭಾಗಿಯಾದರೆ ಅದೂ ಕೂಡ ದೋಷ. ಹಾಗಾಗಿ ವಾಸ್ತವಿಕವಾಗಿ ಇಂದ್ರದೇವರಿಗೆ ಯಾವ ದೋಷಗಳು ಇಲ್ಲದೆ ಹೋದರೂ ಕೂಡ ಆ ಅಹಲ್ಯ ಹೇಳುವಳು ವೈಷ್ಣವಳಾಗಿರುವುದರಿಂದ ವೈಷ್ಣವಳಿಗೆ ಒಂದು ಅಪಚಾರ ಆಗಿದೆ. ಆ ದೃಷ್ಟಿಯಿಂದ ಇಂದ್ರದೇವರು ತಪಸ್ಸನ್ನು ಆಚರಿಸಿದ್ದಾರೆ ಅಂತ ಹೇಳ್ತಾರೆ. ಹಾಗಾಗಿ ಮಹಾತ್ಮರ ನಿಂದನೆಯನ್ನು ನಾವು ಎಂದಿಗೂ ಕೂಡ ಮಾಡಬಾರದು. ಇದಕ್ಕೆ ಈ ಒಂದು ಸಂದರ್ಭದಲ್ಲಿ ಆ ವಿಜಯದಾಸನ ಸುಳಾದಿ ಇದೆ. ಒಂದು ಒಳ್ಳೆಯ ಕಥೆಯನ್ನು ನಾವು ದೃಷ್ಟಾಂತವಾಗಿ ಮೊದಲಿಗೆ ಹೇಳ್ತಾರೆ. ಅವರದ್ದು ಆ ಸುಳಾದಿ ಬಹಳ ಅರ್ಥದ ಹಾಗೆ ಆರಂಭದಲ್ಲಿ ಕಥೆಯನ್ನು ಹೇಳ್ತಾರೆ. ಕಥೆ ಹೇಳಿ ಅದಕ್ಕೆ ದೃಷ್ಟಾಂತವಾಗಿ ಮಹಿಮೆಗಳನ್ನು ಹೇಳ್ತಾರೆ. ಧರಣಿ ಪಾಲನ್ನು ಒಂದು ಪರಮ ಪ್ರೀತಿಯಿಂದ ಬರಲುವ ನಾಯಿಗೆ ಸಾಕುತ್ತಿರಲು ಒಬ್ಬ ದೊಡ್ಡ ಸಾಹುಕಾರ ಇದ್ದ, ಒಬ್ಬ ರಾಜ ಇದ್ದ. ಅವನಲ್ಲಿ ಒಂದು ಬಗಳುವ ನಾಯಿ ಇತ್ತು. ಆ ನಾಯಿ ಬಗ್ಗೆ ಅವರಿಗೆ ಬಹಳ ಪ್ರೀತಿ. ಅದು ಇಡೀ ದಿವಸ ನೋಡ್ತಾ ಇತ್ತು. ಆ ನಾಯಿ ಇಡೀ ದಿವಸ ಬೊಗಳ್ತಾ ಇದ್ರು ಕೂಡ ಆ ಧರಣಿ ಪಾಲನಿಗೆ ರಾಜನಿಗೆ ನಾಯಿ ಅಂದ್ರೆ ಬಹಳ ಇಷ್ಟ, ಅಷ್ಟು ಪ್ರೀತಿ ಇತ್ತು. ಈ ನಾಯಿಯ ಬೊಗಳುವ ಕಿರಿಕಿರಿಯನ್ನು ಕೇಳಿ ಅವನ ಜೊತೆ ಒಬ್ಬ ಭೃತ್ಯ ಇದ್ದ, ಒಬ್ಬ ಸೇವಕ ಇದ್ದ. ಅವನಿಗೆ ಕಿರಿಕಿರಿ ಆಯ್ತು. ಈ ನಾಯಿ ಬಹಳ ಕಿರಿಕಿರಿ ಆಗ್ತದೆ, ಇಡೀ ದಿವಸ ಬೊಗಳ್ತಾ ಇರ್ತದೆ. ನರನೊಬ್ಬ ನೋಡಿ ಸಹಿಸದಲೇ ನಾಯಿಯ ಹರಳಿಲೆ ಹಾಕಲು ನೋಡಿ ರಾಯ. ಅವನಿಗೆ ಇದನ್ನೆಲ್ಲ ನೋಡಿ ಕಿರಿಕಿರಿ ಆಯ್ತಂತೆ. ಈ ಹರಳಿನ ಎಲೆ ಬರುತ್ತೆ, ಆ ಎಲೆ ವಿಷ, ಆ ಎಲೆಯನ್ನು ಹಾಕಿ ಆ ವಿಷವನ್ನು ಹಾಕಿ ನಾಯಿಗೆ ಸಾಯಿಸಿಬಿಟ್ಟ. ಈ ನಾಯಿ ಕಿರಿಕಿರಿ ಹೋಯ್ತು. ಈ ವಿಷಯ ರಾಜನಿಗೆ ಗೊತ್ತಾಯ್ತು. ನನ್ನ ಒಬ್ಬ ಸೇವಕ, ಒಬ್ಬ ಭೃತ್ಯ ಈ ರೀತಿಯಾಗಿ ನನಗೆ ಅತ್ಯಂತ ಪ್ರೀತ್ಯಾಸ್ಪದವಾದಂತ ಒಂದು ನಾಯಿಯನ್ನು ವಿಷ ಹಾಕಿ ಕೊಂದುಬಿಟ್ಟ ಅಂತ. ತರಹರಿಸಲು ಕಾಣೋ ಅವನ ಶಿಕ್ಷಿಸಿ ಬೇಗ ಹೊರಗೆ ಹಾಕುವ ತನ್ನ ಸೇವೆ ಬಿಡಿಸಿ. ಅವರು ಕೋಪದಿಂದ ರಾಣಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಅವನ ಸೇವಕನನ್ನ ಕೆಲಸದಿಂದ ಕಿತ್ತು ಹಾಕ್ತಾನೆ. ಅಂದ್ರೆ ನನಗೆ ಅತ್ಯಂತ ಪ್ರೀತ್ಯಾಸ್ಪದವಾದ ನಾಯಿಯನ್ನು ಕೊಂದು ಹಾಕಿದ್ದಾನೆ ನೀವು ಅಂತ ಹೇಳಿ. ಅಲ್ಲ, ಅವನ ನಾಯಿ ಒಂದು ನೀಚ ಪ್ರಾಣಿ, ಒಬ್ಬ ಮನುಷ್ಯ ಉತ್ತಮ ಜಾತಿಯ ಪ್ರಾಣಿ, ಎರಡು ಪ್ರಾಣಿಗಳೇ. ಹೀಗಿದ್ರೂ ಕೂಡ ಯಾವುದೋ ಒಂದು ಕ್ಷುಲ್ಲಕವಾದ ನಾಯಿಯನ್ನು ಸಾಕಿದ್ದಕ್ಕೆ ನರನಿಗೆ ಈ ರೀತಿಯಾಗಿ ಶಿಕ್ಷೆಯನ್ನು ಕೊಡುವುದು ಸರಿಯಾ ಅಂತ ಕೇಳಿದ್ರೆ, ಬರಿದಾಗುವುದು ಕಾಣುವ ಭೂಪತಿಗೆ ಹರಿ ತನ್ನ ಭಕ್ತರ ಮೇಲೆ ಇದ್ದ ಕರುಣ ಹೊರದಲ್ಲಿ ಮಾಡುವುದು ಸಿದ್ಧವಿದು. ಇದರಿಂದ ಏನ್ ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ಲೋಕದಲ್ಲಿ ಒಬ್ಬ ಭೂಪತಿಗೆ ಈ ರೀತಿಯಾದಂತಹ ಯೋಚನೆಗಳು ಇರಬೇಕಾದ್ರೆ ಇನ್ನು ಭಗವಂತ ಏನ್ ಮಾಡ್ತಾರೆ, ತನ್ನ ಭಕ್ತರು ಅಂತ ಯಾರು ಇದ್ದಾರೋ ಇವನು ನನ್ನ ಭಕ್ತ ಅಂತ ಆ ಭಗವಂತ ಸ್ವೀಕಾರ ಮಾಡಿದ ಅಂತಂದ್ರೆ, ಯಾರಾದರೂ ಅಂದ ಭಕ್ತನಿಗೆ ಎಷ್ಟೇ ತಿಳಿದವನಿರಲಿ ಅವನ ಅಪಚಾರ ಮಾಡಿದ ಅಂತಂದ್ರೆ ಅದನ್ನು ಭಗವಂತ ಸಹಿಸುವುದಿಲ್ಲ ಅಂತ ಹೇಳ್ತಾರೆ. ತನ್ನ ಭಕ್ತರಿಗೆ ಆಗುವಂತಹ ಅಪಚಾರವನ್ನು ಸಹಿಸುವುದಿಲ್ಲ. ಊಚ ಜ್ಞಾನಿಗಳು ತಾವಾದರೂ ಜಗದೊಳು ಆ ಚಂದ್ರ ತಾರಾರಕ ಉಳ್ಳ ಪರ್ಯಂತ ಯೋಚಿಸಿ ನೋಡ್ಬೋದು ಮನದಲ್ಲಿ ನಿಮಗೆ. ಲೋಕದಲ್ಲಿ ನಾವು ಜ್ಞಾನಿಗಳು ಅಂತ ಹೇಳ್ಕೊಂಡು ಅನೇಕ ಮಂದಿ ತಿರುಗ್ತಾರೆ ನೋಡಿ. ಇದರಲ್ಲಿ ಹೆಚ್ಚು ಹೆಚ್ಚು ತಿಳ್ಕೊಂಡು ತಿರುಗಬೇಡಿ. ನೀಚ ಭಾವವುಳ್ಳ ನಾಯಿ ಹೊಂದಿರಲಾಗಿ ಈ ಚತುರ್ದಶ ಭುವನೇಶ್ವರ ಮನೆಯಲ್ಲಿ ನೀಚ ಭಾವವುಳ್ಳ ನಾಯಿ ಹೊಂದಿರಲಾಗಿ ಶಿಕ್ಷಿ ಎನ್ನದೆ ಸುಮ್ಮನಿದ್ದರೆ ದಾರಿದ್ರ್ಯ ಮೋಚನವಾಗುವುದಕ್ಕೆ ಕೃಪೆ ಮಾಡಬಲ್ಲರಾಯ. ಭಗವಂತನ ಈ ಭೂಮಿಯಲ್ಲಿ ನೀಚವಾದ
ಅಮೂಲ್ಯವಾದ ಒಂದು ನಾಯಿ ಇದ್ರೂ ಕೂಡ ಅದನ್ನು ಚೀಚಿ ಅಂತ ತಾತ್ಸಾರ ಮಾಡಬೇಡಿ. ಆ ಮಹಾತ್ಮರು ಯಾವ ರೀತಿಯಿಂದ ಇರ್ತಾರೆ, ಈ ಭೂಲೋಕದಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ ಅಂತ ಹೇಳಿ ಬರುವುದಿಲ್ಲ. ಹಾಗಾಗಿ ನೀವು ಚೀಚಿ ಎಂದು ಹೇಳಿ ಆ ತಿರಸ್ಕಾರವನ್ನು ಮಾಡದೆ ಸುಮ್ಮನೆ ಇದ್ದರೆ ಸಾಕು. ನೀವು ಮತ್ತಿನ್ನೇನು ಮಾಡಬೇಕಾಗಿಲ್ಲ. ದಾರಿದ್ರ್ಯ ಗೋಚರವಾಗುವುದಕ್ಕೆ ನಿಮ್ಮ ದಾರಿದ್ರ್ಯದಲ್ಲೇ ಪರಿಹಾರ ಆಗ್ತದೆ. ನಿಮ್ಮನ್ನ ಆ ಭಗವಂತ ರಕ್ಷಣೆ ಮಾಡ್ತಾನೆ ಎಂದು ಹೇಳಿ ಒಂದು ವಿಜಯದಾಸರು ಕೂಡ ಇದನ್ನ ಅವರೊಂದು ಸುಳಾದಿಯನ್ನು ತಿಳಿಸಿಕೊಡ್ತಾರೆ. ಕೊನೆಯಲ್ಲಿ ಹೇಳ್ತಾರೆ, ಲಾಭ ಹೋಗುವುದೆಂದು ಪಂಡಿತರೆನಿಸುವರು. ಲಾಭ ಅಂತಂದ್ರೆ ಆಸೆ. ಈ ಆಸೆಗಳೆಲ್ಲ ಹೋಗಬೇಕು ಅಂತ ಹೇಳಿ ಪಂಡಿತರಾಗ್ತಾರೆ, ಶಾಸ್ತ್ರಜ್ಞಾನವನ್ನು ಸಂಪಾದನೆ ಮಾಡ್ತಾರೆ. ಆಸೆ ಹೋಗಬೇಕು ಅಂತ ಪಂಡಿತರಾಗ್ತಾರೆ. ಅಕ್ಷರಜ್ಞಾನ ಬಂದ ಮೇಲೆ, ಶಾಸ್ತ್ರಜ್ಞಾನ ಬಂದ ಮೇಲೆ ಲೋಭವೇ ಗಳಿಸುವುದು ವಿಜಯ ವಿಠಲ ಒಲಿಯ. ಆಮೇಲೆ ಅವರಿಗೆ ಅಕ್ಷರಜ್ಞಾನ ಬಂದ ಲೋಭವೇ ಬರುತ್ತೆ, ಆವಾಗ ವಿಜಯ ವಿಠಲ ಅದಕ್ಕೆ ಒಲಿಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಎಷ್ಟು ಶಾಸ್ತ್ರಜ್ಞಾನ ಬಂದಿದ್ರೂ ಕೂಡ ಒಬ್ಬ ವೈಷ್ಣವರ ನಿಂದನೆಯನ್ನ ಮಾಡಬೇಡಿ, ಅದಕ್ಕೆ ದೊಡ್ಡ ಬೆಲೆಯನ್ನ ತೆರಬೇಕಾಗ್ತದೆ ಅಂತ ಹೇಳಿ ಹೀಗೆ ವಿಷ್ಣು ತೀರ್ಥರು ಬಹಳ ಸೊಗಸಾಗಿ ಬಹಳ ವಿಸ್ತಾರವಾಗಿ ಅದನ್ನ ವರ್ಣನೆ ಮಾಡ್ತಾರೆ. ಇದಕ್ಕೆ ಒಂದು ಸಮಕಾಲೀನದಲ್ಲಿಯೂ ಕೂಡ ಒಂದು ಕಥೆ ಇದೆ. ವಿಷ್ಣು ತೀರ್ಥರ ಸಮಕಾಲೀನದಲ್ಲಿ ಒಂದು ಕಥೆ ಇದೆ. ವಿಷ್ಣು ತೀರ್ಥರ ಗುರುಗಳು, ವಿದ್ಯಾಗುರುಗಳು, ವ್ಯಾಸತತ್ವಜ್ಞರು. ಅವರು ವ್ಯಾಸತತ್ವಜ್ಞರು ಒಂದು ಬಾರಿ ಅವರ ಶಿಷ್ಯರು ಭೀಮಾಚಾರ ಅಂತ ಒಬ್ಬರು ಇದ್ದರು. ಅವರು ಮಂತ್ರಾಲಯಕ್ಕೆ ನಾನು ಸೇವೆಗೆ ಹೋಗ್ತೇನೆ ಅಂತ ಹೊರಟರಂತೆ. ಹೀಗೆ ಅವರು ಹೊರಟಾಗ ವ್ಯಾಸತತ್ವಜ್ಞರು ಹೇಳ್ತಾರಂತೆ, ನೋಡಿ ನೀವು ಸೇವೆಗೆ ಅಂತ ಹೋಗ್ತಾ ಇದ್ದೀರಿ, ಯಾರಿಗೂ ಕೂಡ ನಿಂದನೆ ಮಾಡಲಿಕ್ಕೆ ಹೋಗಬೇಡಿ, ನೀವು ಹೋಗಿ ಸೇವೆ ಮಾಡಿ ಬನ್ನಿ ಸಾಕು ಅಂತ ವ್ಯಾಸತತ್ವಜ್ಞರು ಮುಂದಿನ ಭವಿತವ್ಯವನ್ನು ಯೋಚನೆ ಮಾಡಿ ಹೇಳಿದ್ದಾರೆ. ಸರಿ ಅಂತೇಳಿ ಇವರು ಹಾಗೆ ಕೇಳ್ಕೊಂಡು ಭೀಮಾಚಾರ ಹೊರಟಿದ್ದಾರೆ. ಹೋಗಿ ಸೇವೆಯನ್ನು ಮಾಡ್ತಾರೆ, ರಾಯರ ಸೇವೆಯನ್ನು ಮಾಡ್ತಾ ಇದ್ರು. ಮಂತ್ರಾಲಯದಲ್ಲಿ ಸೇವೆಯನ್ನು ಮಾಡ್ತಾ ಇದ್ದಾಗ ಒಬ್ಬ ಬ್ರಾಹ್ಮಣ, ಯಾರೊಬ್ಬ ಬ್ರಾಹ್ಮಣ ರಾಘವೇಂದ್ರ ಸ್ತೋತ್ರವನ್ನು ಹೇಳಿಕೊಂಡು ಪ್ರದಕ್ಷಿಣೆ ಬರ್ತಾ ಇದ್ದಾರೆ. ಆ ವ್ಯಕ್ತಿಗೆ ಆ ಒಂದು ರಾಘವೇಂದ್ರ ಸ್ತೋತ್ರವನ್ನು ಹೇಳಿಕ್ಕೆ ಚೆನ್ನಾಗಿ ಹೇಳಿಕ್ಕೆ ಬರ್ತಾ ಇದ್ದಾರೆ, ತಪ್ಪು ಹೇಳ್ತಾ ಇದ್ದಾರೆ. ಈ ಭೀಮಾಚಾರಿಗೆ, ಈ ಪಂಡಿತರು ಇವರು, ಅವನು ತಪ್ಪು ಹೇಳ್ತಾ ಇದ್ದಾನೆ ಅಂತ ಕೇಳಿ ಸಿಟ್ಟು ಬಂತು. ಅಲ್ಲ, ನೀನು ಏನು ತಪ್ಪು ಹೇಳ್ಕೊಂಡು ಪ್ರದಕ್ಷಿಣೆ ಬರ್ತಾ ಇದೆಯಾ, ನೀ ಇದಕ್ಕೆ ತಪ್ಪು ಹೇಳ್ಕೊಂಡು ಪ್ರದಕ್ಷಿಣೆ ಬರೋದಕ್ಕೆ ಹೋಗಿ ಅದೇ ಹೋಗಿ ಸಾಯಿ ಅಂತಂದ್ರೆ ಈ ಬ್ರಾಹ್ಮಣನಿಗೆ ಮನಸ್ಸಿಗೆ ಬಹಳ ಬೇಸರ ಆಯಿತು. ನನಗೆ ಒಂದು ರಾಘವೇಂದ್ರ ಸ್ತೋತ್ರ ಅಲ್ಲಿಗೂ ಬರುತ್ತಿಲ್ಲಲ್ಲ, ಇಂಥ ಮಾತನ್ನು ಕೇಳಬೇಕಾಯ್ತಲ್ವಾ ಅಂತ ಹೇಳಿ ತುಂಬ ಬದಲಿಗೆ ಹಾರಿ ಆತ್ಮಹತ್ಯೆ ಮಾಡ್ಕೊಂಡ್ರ. ಈ ವಿಷಯ ಭೀಮಾಚಾರಿಗೆ ಗೊತ್ತಿಲ್ಲ. ಅವರು ಅವರ ಸೇವೆಯನ್ನು ಮಾಡಿಕೊಂಡು ವಾಪಸ್ಸು ವ್ಯಾಸತತ್ವ ಬರವಣಿಗೆ ಬಂದಾಗ ವ್ಯಾಸತತ್ವ ಹೇಳಿದ್ರಂತೆ, ಒಂದು ದೊಡ್ಡ ಅಪಚಾರವನ್ನು ಮಾಡಿದ್ದೆ ಕ್ಷೇತ್ರಕ್ಕೆ ಹೋಗಿ. ಒಬ್ಬ ಮಹಾತ್ಮರ, ಒಬ್ಬ ಬ್ರಾಹ್ಮಣನ ನಿಂದನೆಯನ್ನು ಮಾಡಿದ್ಯಾ, ಬ್ರಹ್ಮಹತ್ಯೆ ಪಾಪ ಬಂದಿದೆ ನಿನಗೆ, ಆ ಬ್ರಹ್ಮಹತ್ಯೆ ಪಾಪವನ್ನು ನೀ ಪರಿಹಾರ ಮಾಡಿಕೊಳ್ಬೇಕು ಅಂತ ಹೇಳಿ ಈ ವ್ಯಾಸತತ್ವಜ್ಞರೇ ಕೊನೆಗೆ ಆ ವ್ಯಕ್ತಿ ಮತ್ತು ಬ್ರಹ್ಮರಾಕ್ಷಸನಾಗಿ ಹುಟ್ಟಿ ಬಂದಾಗ ಅವರಿಗೆ ಮತ್ತೆ ಮೋಚನವನ್ನು ಮಾಡಿದ್ರು ಅಂತ ನಾವು ಇತಿಹಾಸದಲ್ಲಿ ಕೇಳ್ತೇವೆ. ಹಾಗಾಗಿ ಸುಮ್ಮನೆ ನಾವು ಕ್ಷುಲ್ಲಕವಾಗಿ ಮಾತನಾಡುವಂತಹ ಈ ವಿಚಾರಗಳು ಕೂಡ ನಮಗೆ ಆ ದೊಡ್ಡ ಪಾಪವನ್ನು ಕಟ್ಟಬಹುದು. ಹಾಗಾಗಿ ಒಬ್ಬ ಸಾಮಾನ್ಯ ವ್ಯಕ್ತಿಯ ಬಗ್ಗೆ ನಾವು ಮಾತನಾಡಬೇಕಾದ್ರೆ ಯೋಚನೆ ಮಾಡಬೇಕು ಅನ್ನುವ ಕಾಲದಲ್ಲಿ ಇರಬೇಕಾದ್ರೆ, ಇವತ್ತು ನಾವು ದೊಡ್ಡವರ ದೇವತೆಗಳ ಅಧಿದೇವತೆಗಳ ಬಗ್ಗೆ ಎಲ್ಲ ಮಾತನಾಡುವಷ್ಟು ನಮ್ಮಲ್ಲಿ ನಾಲಿಗೆ ಹರಿತಾ ಉಂಟು ಅಂತಂದ್ರೆ ಇದಕ್ಕೆ ಏನು ಹೇಳಬೇಕು ಅಂತ ತೋಚುವುದಿಲ್ಲ. ಅಂತವರಿಗೆ ಆ ದೇವರೇ ಬುದ್ಧಿಯನ್ನು ಕೊಡಬೇಕು. ಹಾಗಾಗಿ ನಮಗೆಲ್ಲ ಅಂತಹ ಬುದ್ಧಿ ಬಾರದೆ ತೀರ್ಥರು ನಮಗೆ ಸನ್ಮಾರ್ಗದಲ್ಲಿ ನಡೆಸಲಿ ಅವರಲ್ಲಿ ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡ್ತಾ, ವಿಷ್ಣು ತೀರ್ಥರುಗಳು ವ್ಯಾಸತತ್ವಜ್ಞರು ವಾದಿರಾಜರನ್ನು ವಿಶೇಷವಾಗಿ ಉಪಾಸನೆ ಮಾಡಿದವರು. ಅವರು ಪೂರ್ವಾಶ್ರಮದಲ್ಲಿ ವಾದಿರಾಜ ವೃಂದಾವನವನ್ನು ಇಟ್ಟು ಅವರ ಮನೆತನದಲ್ಲಿ ವಾದಿರಾಜ ವೃಂದಾವನ ಇತ್ತು, ಕೃತಿಕಾ ವೃಂದಾವನ ಇತ್ತು, ಪೂಜಿಸಿಕೊಂಡು ಬಂದವರು. ಹಾಗಾಗಿ ವಿಷ್ಣು ತೀರ್ಥರಿಗೂ ಕೂಡ ಆ ಶ್ರದ್ಧೆ ಇತ್ತು, ಗುರುರಾಜರಲ್ಲಿ ಹೇಳುವ ಭಾವನೆ ನಮಗೂ. ಹಾಗಾಗಿ ಇವತ್ತು ವಿಷ್ಣು ತೀರ್ಥರು ಕೂಡ ಗುರುರಾಜ ಬಂದಿರೋದ್ರಿಂದ ಬಹಳ ಸಂತೋಷಪಟ್ಟಿದ್ದಾರೆ. ಅವರ ಸಮಿತಿಯಲ್ಲಿ ಗುರುರಾಜಾಚಾರ್ಯರೇ ಬಂದು ಈ ಸಾರೋದ್ಧಾರ ಕೃತಿಯನ್ನು ಉಪನ್ಯಾಸ ಮಾಡಿರೋದ್ರಿಂದ, ಅದು ಉಪನ್ಯಾಸ ಅಲ್ಲ, ಉಪನ್ಯಾಸ ಅಂದ್ರೆ ಹಾರಿಸಿಕೊಂಡು ಹೋಗ್ತೇವೆ ನಾವೆಲ್ಲ. ಆಚಾರ್ಯ ಹಾಗಲ್ಲ, ಅಕ್ಷರವನ್ನ ಅವರು ಇಲ್ಲಿ ಅನುವಾದ ಮಾಡಿದ್ದಾರೆ. ಹಾಗಾಗಿ ಅದು ಗುರುರಾಜರ ಭಕ್ತರೇ, ಒಳ್ಳೆ ದೀಕ್ಷಾ ಸಂಪನ್ನರಾದ ಭಕ್ತರೇ ಇವತ್ತು ಸನ್ನಿಧಿಯಲ್ಲಿ ಬಹಳ ಸುಂದರವಾಗಿ ನಿರೂಪಣೆ ಮಾಡಿದ್ದಾರೆ. ಎಲ್ಲ 1-2 ತಾಸು ಉಪನ್ಯಾಸ ಮಾಡೋದು ಕಷ್ಟ, ಇನ್ನು 2 ತಾಸು ಉಪನ್ಯಾಸ ಕೇಳುವುದು ಕಷ್ಟ. ಅಂಥದ್ರಲ್ಲಿ ದಿವಸಕ್ಕೆ 8 ತಾಸು ಉಪನ್ಯಾಸ ಮಾಡಿದ್ದಾರೆ ಅಂತಂದ್ರೆ ನಿಜವಾಗ್ಲೂ ಮಾಡಿಸಿದ್ದಾರೆ ಅಂತ ನಾವು ಭಾವಿಸ್ತೇವೆ. ಹಾಗಾಗಿ ಆಚಾರ್ಯರು ಕೂಡ ದೇವರು ಒಳ್ಳೆ ಆರೋಗ್ಯವನ್ನು ನೀಡಲಿ, ಇನ್ನಷ್ಟು ಅವರಿಂದ ವಾಗ್ಮಯ ಸೇವೆಯನ್ನು ಮಾಡುವಂತಹ ಶಕ್ತಿಯನ್ನು ವಿಷ್ಣು ತೀರ್ಥರು ವಾದಿರಾಜರು ನೀಡಲಿ ಅಂತ ಹೇಳಿ ಈ ಒಂದು ಸಂದರ್ಭದಲ್ಲಿ ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡ್ತಾ
ಇಷ್ಟೆಲ್ಲ ಆದ್ಮೇಲೆ ಈ ಒಂದು ದೊಡ್ಡ ಈ ಒಂದು ಜ್ಞಾನ ಕಾರ್ಯವನ್ನು ಯೋಜನೆ ಮಾಡಿದವರು ಹನುಮಂತರಾಯ. ಹಾಗಾಗಿ ಇಷ್ಟೆಲ್ಲ ಮಾಡಬೇಕಾದ್ರೆ ನಮ್ಮ ಯೋಜಕರು ಬೇಕು, ಯೋಜಕ ಸತ ದುರ್ಲಭ ಅಂತ ಅದರ ಬೆಳಿಗ್ಗೆ ಹೇಳಿದರು. ಎಲ್ಲ ಆಗುತ್ತೆ, ಆದರೆ ಅದನ್ನು ಆಯೋಜನೆ ಮಾಡುವವರು ನಮ್ಮಲ್ಲಿ ಬಹಳ ಕೊರತೆ ಇರ್ತದೆ. ಹಾಗಾಗಿ ಹನುಮಂತನಂತೆ ನಿಂತು ಎಲ್ಲ ಕೆಲಸವನ್ನು ಒಳ್ಳೆಯ ರೀತಿಯಲ್ಲಿ ಮಾಡಿಸಿದ್ದಾರೆ. ಅವರಿಗೂ ಕೂಡ ವಿಶೇಷವಾದ ಶ್ರೇಯಸ್ಸಾಗಲಿ, ಇನ್ನಷ್ಟು ಜ್ಞಾನಭಕ್ತ ವೈರಾಗ್ಯ ಉಂಟಾಗುವಂತೆ ಹರಿಗುರುಗಳು ವಿಷ್ಣುತೀರ್ಥರು ವಿಶೇಷವಾಗಿ ಅನುಗ್ರಹ ಮಾಡಲಿ ಅಂತ ನಾವು ಕೂಡ ಭಗವಂತನ ವಿಶೇಷವಾಗಿ ಪ್ರಾರ್ಥನೆ ಮತ್ತು ಮಾತನ್ನು ಮುಗಿಸ್ತಾ ಇದ್ದೇವೆ.